ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತು ಏನು ಟಾಪಿಕ್ ಅಂದರೆ ಪಟಾಗಳಿದಾವಲ್ಲ ಅದನ್ನು ಫ್ರೀ ಫ್ಲೈ ಮಾಡಬೇಕು. ಬನ್ನಿ, ಹಕ್ಕಿಗಳನ್ನೆಲ್ಲ ಆಚೆ ಕಡೆ ಬಿಟ್ಟಿದ್ದೀನಿ. ಆಗಲೇ ಫಸ್ಟ್ ಒಂದು ರೌಂಡ್ ಎಸ್ತಿದ್ದೀನಿ ನೋಡಿ. ಬಾಲ ಕಟ್ಟಿದ್ದೀನಿ. ಈ ಪಟ್ಟಕ್ಕೆ 4 ಬಾಲ ಕಟ್ಟಿದ್ದೀನಿ. ಆ ಕಡೆ ಎರಡು ಬಾಲ ಬಿಟ್ಟು ಆಮೇಲೆ ಈಗ ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಬಿಟ್ಬಿಟ್ಟು ಮತ್ತೆ ಇನ್ನೊಂದ್ಸಲಿ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಎಲ್ಲ ಮಣ್ಣೆಲ್ಲ ತಿಂತೈತೆ. ತಿನ್ನಲಿ. ಮತ್ತು ಏನು ಸಮಾಚಾರ ಕಮೆಂಟ್ ಮಾಡಿ. ಏನಾರ ವೀಡಿಯೋ ಬೇಕಂದರೆ ನೆಕ್ಸ್ಟ್ ವೀಡಿಯೋ ಅದೇ ಆಗಿರುತ್ತೆ. ಆಮೇಲೆ ವೀಡಿಯೋ ಚೆನ್ನಾಗಿ ಚೆನ್ನಾಗಿ ಮಾಡ್ತಿಲ್ವ ಅಂತಲೂ ಕಮೆಂಟ್ ಹಾಕಿ. ಆಮೇಲೆ ಇನ್ನೊಂದು ಏನಂದರೆ, ನಿಮ್ಮ ದಾವಡಿಗೆ ಏನಾರು ಬರಬೇಕಂದ್ರೆ ಕಮೆಂಟು ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಬರ್ತೀನಿ. ಬಂದು ಅಲ್ಲೂ ವೀಡಿಯೋ ಎಲ್ಲ ಮಾಡ್ತೀನಿ. ನಿಮಗೆ ಇಷ್ಟ ಆದರೆ ಹೇಳಿ, ಕರೀರಿ, ಬರ್ತೀನಿ, ಮಾಡ್ತೀನಿ. ಇಲ್ಲ ಅಂದರೆ ಏನು ಬೇಡ, ಹಂಗೆ ಇದೆ. ಮತ್ತು ಏನು ಇವತ್ತು ವಿಡಿಯೋ ಲಾಂಗ್ ಆಗಬೇಕು ಅಂತ ಅಂತಿದ್ದೀನಿ. ಅದೇ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನೋಡಿ. ಈ ಜೊತೆ ಮೊಟ್ಟೆ ಇಕ್ಕಿ ನಾನು ನಮ್ಮ ಫ್ರೆಂಡಿಗೆ ಕೊಟ್ಟಿದ್ದೀನಿ. ಆಗಲೇ ಮತ್ತೆ ಬ್ರೀಡಿಂಗ್ ಮಾಡ್ತಾಯಿತ್ತು. ಆಗಲೇ ಕೊಟ್ಟು ಮೊಟ್ಟೆ ಒಂದು 4 ದಿವಸನೂ ಆಗಿಲ್ಲ. ಆಗಲೇ ಇನ್ನೊಂದ್ಸಲಿ ಮೀಟಿಂಗ್ ಮಾಡ್ಕೊತೈತೆ. ಪಾಪ ಸ್ಯಾಟಿನೂ ಫುಲ್ಲು ಸಿಂಗಲಾಗಿ ಐತೆ. ಸಿಂಗಲಾಗಿ ಎಷ್ಟು ಒಂದು 6-7 ತಿಂಗಳು ಆಗೋಯ್ತು ಸಿಂಗಲಾಗಿ ನೋಡಿ. ಆಮೇಲೆ ಇನ್ನೂ ಈ ಮಕ್ಷಿ ಪಟ್ಟಕ್ಕೆ ಇನ್ನೂ ರೆಕ್ಕೆ ಬಂದಿಲ್ಲ. ರೆಕ್ಕೆ ಬಂದಾಗ ಅದನ್ನು ಆರಿಸ್ಬೇಕು. ಆಮೇಲೆ ಈ ಪಟ್ಟ ಇವಾಗ ಬಿಟ್ಟಿದ್ದು ಟವರ್ ಮೇಲೆ ಹೋಗಿ ಕುತ್ಕೊಂಡೈತೆ. ಅದಕ್ಕೀಗ ಮತ್ತೆ ಬೇರೆ ಕಡೆಯಿಂದ ಎಸೆಯೋದ ಅಂತ ಅಂದ್ಕೊಂಡಿದ್ವಿ. ಸೇಮ್ ಇದು ಹೆಂಗೆ ಅಂದರೆ, ಮಕ್ಷಿ ಹೆಂಗೆ ಫಸ್ಟು ಸ್ಟಾರ್ಟಿಂಗು ಟವರ್ ಮೇಲೆ ಹೋಗಿ ಕುತ್ಕೊಳ್ಳೋದು, ಆಮೇಲೆ ಒಂದು ಅರ್ಧ ಗಂಟೆ ಇಟ್ಕೊಂಡು ಬರೋದು, ಸೇಮ್ ಅದೇ ಥರ ಮಾಡ್ತಾಯಿದ್ದ ಪಟ. ಆಮೇಲೆ ಟವರಿಂದ ಕೆಳಗೆ ಇಳಿಯೋದು, ಅದು ಅಮ್ಮ ಹೆಂಗೆ ಮಾಡ್ತಿತ್ತೋ ಸೇಮ್ ಡಿಟ್ಟು. ಅದೇ ಇನ್ನು ಏಟೊಂದು ಎತ್ಕೊಂಡಿಲ್ಲ. ಅದು ಹೊಡ್ಕೊಂಡು ಕೆಳಗೆ ಇಳಿತಿತ್ತು. ಇದು ಹಂಗೆ ಮಾಮೂಲಿ ಸ್ಟ್ರೈಟ್ ಬರ್ತೈತೆ ನೋಡೋದು. ಹಂಗೆ ಇದಕ್ಕೆ ಏನಂದರೆ, ಸೀದಾ ಹಿಂಗೆ ಹೋಗೋಕ್ಕಾಗಲ್ಲ. ಈಗ ಸೀದಾ ರೈಸ್ ಆಗ್ತಾಯಿತ್ತು ಪಟ. ಅದು ಎಲ್ಲ ಇನ್ನೊಂದು ನೆಕ್ಸ್ಟ್ ವಾರದಲ್ಲಿ ರೆಡಿ ಮಾಡ್ಕೋಬೇಕು ಅದನ್ನು. ಇದಾಗಲೇ ಒಂದನೇ ಕಳ್ಳಿ ಬಂದೈತೆ. ಇದನ್ನು ಕಳ್ಳಿನೇ ಉದುರಿಸ್ಕೊಂಡಿಲ್ಲ. ಇದು ಆಗಲೇ ಉದುರಿಸ್ಕೊಂಡು ಒಂದು ಸ್ವಲ್ಪ ಟ್ಯೂಬ್ ಬಂದೈತೆ. ಆಗಲೇ ನೋಡಬೇಕು. ಹಂಗೆ ಇನ್ನೊಂದು ಏನಂದರೆ, ವಿಡಿಯೋ ಕ್ಲಾರಿಟಿ ಚೆನ್ನಾಗೈತಾ ಏನು ಅಂತ ಸ್ವಲ್ಪ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ದು ಇನ್ನೂ ಒಂದು ಯಾವುದಪ್ಪ ರೇಗ್ದಾರ ಮತ್ತು ಇನ್ನೊಂದು ಇದಿದ್ರೆ ಅಕ್ಕಿ ಫುಲ್ಲಿಲೆಲ್ಲ ತೊಡೆ ಮೇಲೆಲ್ಲ ಬರ್ತಾಯಿತ್ತು, ಕೈಗೆಲ್ಲ ಬರ್ತಿತ್ತು. ಏನು ಮಾಡೋಕ್ಕಾಗಲ್ಲ, ಅಮೌಂಟ್ ಬೇಕಾಗಿರುತ್ತೆ. ಅದಕ್ಕೆ ಇದು ಮಾಡಿದ್ದೀವಿ, ಸೇಲ್ ಮಾಡಿದ್ದೀನಿ. ನೋಡಿ ಇಲ್ಲಿ ಇವೆರಡು ಹೇಳಿದ್ನಲ್ಲ, ಕೈ ಮೇಲೆ ಬರ್ತಿತ್ತು ಎಲ್ಲ ಅಂತ. ಅದಕ್ಕೆ ಇದು ಕಾಲೆಲ್ಲ ಕುಗ್ತೈತೆ. ಸ್ವಲ್ಪ ಹುಷಾರು ಬೇರೆ ಇಲ್ಲ. ಆದರೂ ವೀಡಿಯೋ ಎಲ್ಲ ಮಾಡಿ ಹಾಕ್ತಿದ್ದೀನಲ್ವಾ, ಅದಕ್ಕೋಸ್ಕರ ಆದರೂ ಒಂದು ಸ್ವಲ್ಪ ಈ ವಿಡಿಯೋಗೆ ಒಂದು 10 ಲೈಕ್ಸ್ ಕಂಪ್ಲೀಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟು ಇನ್ನೂ ಒಂದೇನು, ಎರಡೇ ಅಲ್ಲ ಪಟ. ನೆಕ್ಸ್ಟು ಇದು ಮತ್ತು ಆ ಗಂಡಲ್ಲಿ ಈ ಜೊತೆಲಿ ಮರಿ ಮಾಡಿಸೋಣ ಬೇಡವಾ ಅಂತ ಸ್ವಲ್ಪ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮಾಡಿಸಿ ಅಂತ ಅಂದರೆ ನಾನು ಮಾಡಿಸ್ತೀನಿ. ಸುಮ್ಮನೆ ಇವೆರಡು ಪಟ್ಟದಲ್ಲೇ ಒಪ್ಪು ಆಗಲ್ಲ ಅಂತ. ಇನ್ನೊಂದು ತಿರಾವಲ್ ಪಟ್ಟ ಇದ್ದಿದ್ರೆ ಏನೂ ಆಯ್ತಿರಲಿಲ್ಲ, ಆರಾಮಾಗೆ ಬರ್ಬೋದಿತ್ತು. ಈಗ ನಾನು ಬಾಲ ಎಂತಕ್ಕೆ ಹಂಗೆ ಬಿಟ್ಟಿದ್ದೀನಿ ಅಂದರೆ, ಮತ್ತೆ ಆರಿಸೋಣ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಅಂತ ಇದ್ದೀನಿ. ಅದು ಆರಿಸ್ಬೇಕಾದ್ರೆ ಮತ್ತೆ ನಿಮಗೆ ಸಿಗೋದ ಅಷ್ಟ ಗಂಟ ಹಿಂಗೆ ಸ್ವಲ್ಪ ಮೇವೆಲ್ಲ ತಿನ್ಕೊಂಡಿದ್ಲಿ. ಮತ್ತೆ ಮೇವು ತಿನ್ಕೊಂಡು ಮತ್ತೆ ಟವರ್ ಮೇಲೆ ಹೋಯ್ತು ಅಂದರೆ ಅಷ್ಟೇ ಬಿಡಿ. ಫುಲ್ ಕತ್ಲೆ ಆದಮೇಲೆ ಇಳಿಸ್ಕೊಡೋಕ್ಕಾಗೋದು. ಆದಷ್ಟು ನಾನು ಅದೆಲ್ಲ ಟ್ರೈ ಮಾಡ್ತೀನಿ ಹಾಕೋಕ್ಕೆ ವೀಡಿಯೋ. ಈಗ ಯಾಕೆ ಆರಿಸೋಕೆ ಹೋಗ್ತಿಲ್ಲ ಅಂದರೆ, ಒಬ್ಬನೇ ಇದ್ದೀನಿ. ಅಕ್ಕಿ ಬಿಡ್ಬೇಕಾದ್ರೆ ಇಲ್ಲ ಒಬ್ಬರು ಅಂತೂ ಆಗಲ್ಲ, 2-3 ಜನ ಇರಲೇಬೇಕು ದಾವಡಿ ಮೇಲೆ. ಇಲ್ಲ ಅಂದರೆ ಅಷ್ಟೇ, ಅಲ್ಲಿ ಇಲ್ಲಿ ಖಾಲಿ ಕುತ್ಕೊಂತು ಸ್ವಲ್ಪ ಡೌನ್ ಆಯಿತು ಅಂದ್ರೂ ಓಡ್ತಾ ಇರಬೇಕು. ನೋಡ್ಕೊಳ್ಳೋರು ಇರಬೇಕು ಒಬ್ಬರು. ಅಕ್ಕಿ ಯಾವ ಕಡೆ ಹೋಯ್ತು ಅನ್ನೋರು ಇರಬೇಕು, ಯಾವ ಬಿಲ್ಡಿಂಗ್ ಇಳಿತು ಎಲ್ಲ ಪ್ರತಿಯೊಂದು ನೋಡ್ಕೋಬೇಕು. ನೋಡೋಕ್ಕಾಗೆ ಮತ್ತು ಏನಂದರೆ, ಹೇಳಿದ್ನಲ್ಲ
ನೆಕ್ಸ್ಟ್ ಇದು ಆರಿಸ್ಬೇಕಾದ್ರೆ ಮತ್ತೆ ನಿಮಗೆ ಸಿಗ್ತೀನಿ ರೀ ಫ್ರೆಂಡ್ಸ್. ಅಲ್ಲ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಪಟ ಆರಿಸ್ಬೇಕು ಅಂತ, ನಮ್ಮ ಫ್ರೆಂಡ್ ಬರೋಕ್ಕೆ ಆಗಿರಲಿಲ್ಲ, ಅದಕ್ಕೆ ಎಲ್ಲ ಹಾಕಿನೂ ಒಳಗೆ ಹಾಕ್ಬಿಟ್ಟಿದ್ದೀನಿ ನೋಡಿ. ಛತ್ರಿ ಎಲ್ಲ ಕಟ್ಟಿಕ್ಕಿದ್ದೀನಿ, ಹಂಗೆ ಪಟಗಳನ್ನ ಅಕ್ಕಿಗಳನ್ನೆಲ್ಲ ಒಳಗೆ ಗೂಡೊಳಗೆ ಹಾಕಿದ್ದೀನಿ ನೋಡಿ. ಏನು ಬೇಜಾರು ಮಾಡ್ಕೋಬೇಡಿ, ನಾನು ನೆಕ್ಸ್ಟ್ ರೋದಲ್ಲಿ ನಿಮಗೆ ಆರಿಸ್ತೀನಿ, ಅವಾಗ ತೋರಿಸ್ತೀನಿ ನಿಮಗೆ. ಬೇಗ ಹೋಗಿ ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಂಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋಗಳೆಲ್ಲ ಬಿಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋ ಏನಾರು ಬೇಕಂದರೆ ಕಮೆಂಟ್ ಇಲ್ಲ ಪರ್ಸ್ನಲ್ ಮೆಸೇಜ್ ಮಾಡಿ, ಇಲ್ಲ ಕಮೆಂಟ್ ಹಾಕಿ. ನೆಕ್ಸ್ಟ್ ವೀಡಿಯೋ ಅದೇ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟೇ ವಿಡಿಯೋ, ಬಾಯ್.